ಇದೆಲ್ಲ ಬಳ್ಳಿ, ಇದು ಕಡ್ಡಿ. ಈ ಕಸಿ ಮಾಡ್ಬೇಕಂದ್ರೆ ಇಲ್ಲಿ ಕಟ್ ಮಾಡ್ಕೊಡ್ತೀವಿ ನಾವು. ಈ 3 ಗೆಣ್ಣು ಒಂದು ಎಕರೆಗೆ ನಾವು ಆ ಕಡೆಯಿಂದ ಈ ಕಡೆಗೆ 300 ಮೂಟೆ ಕಾಯಿ ಬಂದವಿ. ಆ 100 ರೂಪಾಯಿ ರೇಟಲ್ಲಿ ನಾವು ಒಂದು ವರ್ಷಕ್ಕೆ ಸುಮಾರು 1 ಕೋಟಿ ಸಂಪಾದನೆ ಮಾಡಿದ್ದೀವಿ ಸರ್. 4 ಎಕರೆಗೆ. ರೈತರು ಯಾರೇ ಆಗಲಿ ನಾನು ಕೇಳ್ಕೊಳೋದು ಇಷ್ಟೇ, ಹ್ಞೂನ್ರಿ ಕಷ್ಟನೋ ಸುಖನೋ ತೊಂಡೆ ಗಿಡ ಬೇಕಾ ಕಡ್ಡಿಗೆ ಬಂದರೆ ನಾನು ಕೊಡ್ತೀನಿ. ಎಷ್ಟು ಮಂತ್ ನಾನು ಕಟಿಂಗ್ ಹಾಕ್ತೀನಿ ನೆಕ್ಸ್ಟ್ ವಾರ. ಯಾರ ಬಂದರೂ ಇಲ್ಲ, ಬರಿಲ್ಲ ಅಂದ್ರೆ ನಮ್ಮ ಸುತ್ತಮುತ್ತೂರುಗಳಲ್ಲಿ ಸಸಿನೂ ಸಿಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ನಿಮ್ಮ ಭಾಗದಲ್ಲಿ ಏನು ತೊಂಡೆ ಗಿಡ ಜಾಸ್ತಿ ಆಗ್ತಾ ಇದ್ದಾರೆ, ಇದರಲ್ಲಿ ರೈತರಿಗೆ ಏನಾದರೂ ಆದಾಯ ಇದೆಯಾ? 8 ಎಕರೆ ಇದೆ. 8 ಎಕರೆನೂ ನಾವು ತೊಂಡೆ ಗಿಡ ಹಾಕಿದ್ದೀರಿ. ಬಟ್ ಚಪ್ರ ಮಾಡಬೇಕು. ಚಪ್ರ ಮಾಡದೇ ಇದ್ದವ್ರಿಗೆ ರೈತರಿಗೆ ತುಂಬ ಅನುಕೂಲ ಇದೆ. ಆದರೆ ತೊಂಡೆ ಗಿಡ ಕಡ್ಡಿ ಅನ್ನೋದೊಂದು ಬರುತ್ತೆ. ಕಡ್ಡಿ ಹಾಕ್ಕೊಂಬಿಟ್ಟು ತಗೊಂಡೋಗಿ ಕಸಿ ಮಾಡಿಕೊಂಡು ತೋಟದಲ್ಲಿ ಚಪ್ರ ಮಾಡಿಕೊಂಡ್ರೆ ಒಳ್ಳೆ ಗಿಡ ಆಗುತ್ತೆ. ಒಂದು ಗಿಡ ನಾಟಿ ಮಾಡಿ ಒಂದು 2 ತಿಂಗಳಿಗೆ ಗಿಡ ಬರುತ್ತೆ ಚಪ್ಪರಿಗೆ. ಈಗ ಕಟಿಂಗು ತೊಗೊಂಡು ನಮ್ಮಂಥ ತೋಟದಲ್ಲಿ ಬಂದು ನಾವು ಕಟ್ ಮಾಡೋದನ್ನ ಕಡ್ಡಿ ಕೊಡ್ತೀರಿ. ಅದನ್ನ ತಗೊಂಡೋಗಿ ಕಸಿ ಮಾಡ್ಕೊಬೇಕು. ಕವರ್ಗೆ ಹಾಕ್ಬಿಟ್ರೆ ಕಸಿ ಆಗುತ್ತೆ. 15 ದಿವಸಕ್ಕೆಲ್ಲ ಚಿಗುರುತ್ತೆ. ಮತ್ತು 15 ದಿವಸ ಅದನ್ನ ತೊಗೊಂಡೋಗಿ ಗುಂಡಿ ಹೊಡೆದು 2 ಅಡಿ ಇಲ್ಲ 1 ಅಡಿ ಗುಂಡಿ ಮಾಡಿಬಿಟ್ಟು ಗೊಬ್ಬರ ಸ್ವಲ್ಪ ಹಾಕ್ಬಿಟ್ಟು ಆ ಗೊಬ್ಬರಗಳ ಬಗ್ಗೆ ಗಿಡ ಒಂದು ಚೆನ್ನಾಗಿ ಮಾಗಬೇಕು. ಆ ಗೊಬ್ಬರ ಹಾಕ್ಬಿಟ್ಟು ಅಷ್ಟು ನೀರು ಬಿಟ್ಬಿಟ್ರೆ ಎಲ್ಲ ಇದಾಗುತ್ತೆ. ಆ ಗಿಡ ತಗೊಂಡು ಉಣ್ಬೇಕು. ಕಡ್ಡಿ ಯಾವ ರೀತಿ ಕಟ್ ಮಾಡ್ತೀರಿ, ಹೆಂಗೆ ಗೊತ್ತಾಗುತ್ತೆ ಕಡ್ಡಿ? ಸರ್ ಇದು ನಾವು ಕಟ್ ಮಾಡ್ಕೊಡ್ತೀರಿ. ಇದು ಈಗ ಬಲ್ತಿದೆಯಲ್ಲ, ಬನ್ನಿ ಇದೇ ಕಡ್ಡಿ ತೋರಿಸ್ತೀರಿ ಸರ್. ನೋಡಿ ಇದೆಲ್ಲ ಬಳ್ಳಿ, ಇದು ಕಡ್ಡಿ. ಈ ಕಸಿ ಮಾಡ್ಬೇಕಂದ್ರೆ ಇಲ್ಲಿ ಕಟ್ ಮಾಡ್ಕೊಡ್ತೀವಿ ನಾವು. ಈ 3 ಗೆಣ್ಣು ಒಂದು ಅರ್ಧ ಅಡಿ. ನೋಡಿ ಇದು ಅರ್ಧ ಅಡಿ ಸಾಕು. ಇಲ್ಲಿಂದ ಇಲ್ಲಿಗೆ ಮಾಡ್ಕೊಂಡ್ರೆ 1 ಗೆಣ್ಣ ಇದು ಬರುತ್ತೆ. ಇದನ್ನ ಹಂಗೆ ಕವರ್ಗೆ ಹಾಕೊಬೋದು. ಇದು ನೋಡಿ ಇದೆಲ್ಲ ಕಡ್ಡಿನೇ ಸರ್. ಇದು ನೋಡಿ ಇದ್ರಲ್ಲಿ ನಾವು ಬಂದರೆ ಈಗ ನಾನು ಮತ್ತೆ ಕಟಿಂಗ್ ಹಾಕ್ತೀನಿ. ಈಗ ನಮ್ದು ಆಗೋತಾ ಬಂದಿದೆ. ಈಗ ಕಡ್ಡಿ ಸಿಗುತ್ತೆ. ಈ ಥರ ಎಲ್ಲ ಕಟ್ ಮಾಡಾಕ್ತೀನಿ ನಾನು. ಕಟ್ ಮಾಡಕ್ಕೆ ಈ ದಪ್ಪ ಮಾಡ್ಕೊತೀರಿ ನಾವು. ಸಣ್ಣ ಎಲ್ಲ ಕಟ್ಟಿ ಮಾಡಿ ಬಿಸಾಕ್ಬಿಡ್ತೀರಿ. ಅದರಲ್ಲಿ ನೀವು ಕಸಿ ಮಾಡ್ಕೊಂಡು ತಗೊಂಡು ಉಣ್ಕೊಬೋದು. ಈಗ ಪ್ಯಾಕೆಟ್ ಮಾಡಿದಾದ್ಮೇಲೆ ಎಷ್ಟು ದಿನಕ್ಕೆ ಈ ತರ ನಾವು ಹೊಲಕ್ಕೆ ಇಡಬಹುದು? ಈ ತರ ಎಲ್ಲ ಸರ್ 15 ದಿವಸಕ್ಕೆ ಹೊಲಕ್ಕೆ ಇಡಬಹುದು. 15 ದಿವಸಕ್ಕೆ ಇಡಬಹುದು. 15 ದಿವಸಕ್ಕೆ ನಾವು ಪ್ಯಾಕೆಟ್ ಹಾಕ್ಬಿಟ್ರೆ 15 ದಿವಸಕ್ಕೆ ಪ್ಯಾಕೆಟಲ್ಲಿ ಚಿಗುರು ಬರುತ್ತೆ. ಅದನ್ನ ತಗೊಂಡು ನಾವು ರೆಡಿ ಮಾಡ್ಕೊಬೇಕು ತೋಟದಲ್ಲಿ. ಚಪ್ರ ಮಾಡಿಬಿಟ್ಟು ನಾವು ಈಗ ನೋಡಿ ಗುಂಡಿ ಮಾಡಿದಿರಲ್ಲ, ಈ ಥರ ಗುಂಡಿ ಹೊಡೆದ್ಬಿಟ್ಟು ಇದ್ರೆ ಈಗ ನಮ್ದು ಆಗೋತಾ ಬಂದಿದೆ. ನಾವು ದಿಬ್ಬ ಮಾಡಿದ್ದೀರಿ. ಅದು ಆಳ ಮಾಡಬೇಕು. ಆಳ ಮಾಡಿಬಿಟ್ಟು 1.5 ಅಡಿ ಇಲ್ಲ 2 ಅಡಿ ಆಳ ಮಾಡಿಬಿಟ್ಟು ಗೊಬ್ಬರ ಹಾಕಿ ಅದ್ರಲ್ಲಿ ಬಿಟ್ಬಿಟ್ಟಿದ್ರೆ ಇರುತ್ತೆ. ನಾವು ಕವರ್ಗೆ ಹಾಕಿದ್ದ ಹಿಂಗೆ ನಾವು ಗುಂಡಿ ತೋಡಿ ಗೊಬ್ಬರ ಹಾಕ್ಬಿಟ್ರೆ 15 ದಿವಸಕ್ಕೆ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ತಗೊಂಡು ನಾವು ನಾಟಿ ಮಾಡಬೇಕು. ನಾಟಿ ಮಾಡಿದ್ದಾತದೆ ಒಂದು ಕಡ್ಡಿ ಉಣ್ಬೇಕು. ನೋಡಿ ಈ ಥರ ಕಡ್ಡಿನೂ ಉಣ್ಬೇಕು. ಅದಕ್ಕೆ ಬರೀ ಅದೇ ಆಗಲ್ಲ. ನೋಡಿ ಈ ಥರ ಕಡ್ಡಿ. ಯಾಕಂದ್ರೆ ನೋಡಿ ಈ ಥರ ಅಂಬು ಬರುತ್ತೆ. ಅದು ಮಗುರು ಇದು ಸುಳಿ ಈ ಥರ ಬರುತ್ತೆ ಸರ್. ಇದು ಎಳೆ ಗಿಡ ಇದೆ. ಇದನ್ನ ನಾವು ಕಡ್ಡಿ ಕಟ್ಕೊಬೇಕು. ಬಾಳೆ ಗಿಡದಲ್ಲಾದರೂ ಕಟ್ಕೊಬೋದು. ಈ ಜಮ್ಮಂದು ಬರುತ್ತೆ. ಇನ್ನು ನಾವು ಕವರಲ್ಲೇ ಟೇಪ್ ಗೀಪ್ ಹಾಕಂಗಿಲ್ಲ. ಗಿಡ ಇದು ಕಟ್ಟಾಗ್ಬಿಟ್ಟಿದ್ದೆ. ಇದರಲ್ಲಿ ನಾವು ಗಿಡ ಕಟ್ಕೊಂಡು ನೋಡಿ ಹಿಂಗೆ ಹಬ್ಬಿಸ್ಕೊಂಡು ಬಿಟ್ಕೊಂಡ್ರೆ ಇದು ಗಿಡ ಹಬ್ಬುತ್ತೆ. ಈಗ ನೀವು ಹೊಲದಲ್ಲಿ ನಾಟಿ ಮಾಡಿದ್ದಾದ್ಮೇಲೆ ಎಷ್ಟು ದಿನಕ್ಕೆ ಕಾಯಿ ಬರುತ್ತೆ? 3 ತಿಂಗಳು ಬಂದ್ಬಿಡ್ತದೆ. 3 ತಿಂಗಳು ಚಪ್ರ ಕ್ಲೀನಾಗ ನಾವು ಹೆಂಗೆ ಹಬ್ಬಿಸ್ಕೊಂಡ್ರೆ ಹೆಂಗೆ ಬರುತ್ತೆ. ಲಾಗೋಡು ಗೊಬ್ಬರ ಚೆನ್ನಾಗಿ ಔಷಧಿ ಹೊಡ್ಕೊಂಡ್ರೆ ಒಂದು 2 ತಿಂಗಳಿಗೆಲ್ಲ ಬಂದ್ಬಿಡ್ತದೆ. 2 ತಿಂಗಳಿಗೆ ಬರುತ್ತೆ. ಸೊ ಈಗ ಇದು ಚಪ್ರ ಎಲ್ಲ ಹಾಕಿದ್ರೆ ಕಲ್ಗೂಟ ಚಪ್ರ ಇದಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ? ಸರ್ 1 ಎಕರೆಗೆ 5 ಲಕ್ಷ ಖರ್ಚು ಬರುತ್ತೆ. 5 ಲಕ್ಷ ಖರ್ಚು ಬರುತ್ತೆ. 5 ಲಕ್ಷ ಖರ್ಚು ಮಾಡಿದ್ರೆ ನೀವು ಎಷ್ಟು ದಿನಕ್ಕೆ ನೀವು ತಗೋಬಹುದು? 5 ಲಕ್ಷ ಖರ್ಚು ಮಾಡಿ 1 ವರ್ಷಕ್ಕೆ ಎತ್ಕೊಬಹುದು. 1 ವರ್ಷಕ್ಕೆ ಎತ್ಕೊಬಹುದು. ಇದನ್ನ ಏನು ತೊಂಡೆಕಾಯಿ ಗಿಡ ಎಷ್ಟು ವರ್ಷ ಬಳಸಬಹುದು? ಒಂದ್ಸರಿ ನಾಟಿ ಮಾಡಿದ್ರೆ 3 ವರ್ಷ ಬಳಸಬಹುದು ಸರ್. 3 ವರ್ಷ ತಿರ್ ಮತ್ತೆ ಆಗೋಗುತ್ತೆ. ಇರಲ್ಲ. ತಿರ್ ಮತ್ತೆ ನಾವು ಗುಂಡಿ ಚೇಂಜ್ ಮಾಡ್ಬೋದು. ನೋಡಿ ಈಗ ಇಲ್ಲಿ ಹಾಕಿದ್ದೀರಾ, ಈಗ 3 ವರ್ಷ ಆಗುತ್ತೆ. ಇದು 3 ವರ್ಷ ಆಗುತ್ತೆ ನೋಡಿ. ಇಲ್ಲಾದ್ರೂ ಹಾಕೊಬೋದು ಗುಂಡಿ ಇಲ್ಲ, ಮತ್ತೆ ಇಲ್ಲಾದ್ರೂ ಗುಂಡಿ ಹಾಕೊಬಹುದು. ಏನಕ್ಕೆ ಆ ಥರ ಚೇಂಜ್ ಮಾಡ್ಬೇಕು? ಅಲ್ಲೇ ಆಗಲ್ವಾ? ಅಲ್ಲಿ ಸರ್ ಅಲ್ಲಾಗಲ್ಲ. ಅಲ್ಲಿರೋ ಸಾರಾಂಶ ಎಲ್ಲ ಗಿಡ ಎಳ್ದಾಗುತ್ತಲ್ಲ. ತಿರ್ಗಿ ಮತ್ತೆ ಅಲ್ಲಿ ಗಿಡ ಸಿಗಲ್ಲ. ಇಲ್ಲಿ ಹಾಕೊಬೋದು. ಇಲ್ಲಿ ಗಿಡ ಮಾಡಿ ಗುಂಡಿ ಮಾಡಿ ತಿರ್ಗಿ ಅದೇ ಥರ ಇದೇ ಕಡ್ಡಿ ಇರುತ್ತಲ್ಲ, ಇದು ಕಟ್ ಮಾಡ್ತಿರಲ್ಲ, ಅದೇ ಕಡ್ಡಿ ಆಗುತ್ತೆ. ಅವಾಗ ಬೇಕಾದ್ರೆ ಅವ್ರೇನು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ. ಅದೇ ಕಡ್ಡಿ ಆಗುತ್ತೆ. ಆದರೆ ಬುಡ ಆಗಲ್ಲ. ಇದೇ ಥರ ಇದೇ ಬೇಕು. ಏಜ್ ಆಗುತ್ತೆ. ಅದನ್ನ ತಗೊಂಡು ಗೊಬ್ಬರ ಲಾಗೋಡು ಹಾಕೊಂಡು ಅದನ್ನೇ ಕಟ್ ಮಾಡಿ ತಿರ್ಗಿ ಮತ್ತೆ ಇಲ್ಲಿ ಸಸಿ ಮಾಡಿದ್ರೆ ತಿರ್ಗಿ 3 ವರ್ಷ ಬರುತ್ತೆ. ತಿರ್ಗಿ ಮತ್ತೆ 3 ವರ್ಷ. ಈಗ 1 ಎಕರೆಗೆ ಎಷ್ಟು ಕಡ್ಡಿಗಳು ನಾಟಿ ಮಾಡ್ತೀರಿ ನೀವು? 1 ಎಕರೆಗೆ 150 ಕಡ್ಡಿ ಬೀಳ್ತವೆ. 150 ಕಡ್ಡಿ ಬೀಳ್ತವೆ. ಈಗ 1 ಎಕರೆಗೆ ಒಂದು ಸಲ ಒಂದು ತಿಂಗಳಲ್ಲಿ ಎಷ್ಟು ಸಲ ಕಟಿಂಗ್ ಮಾಡ್ತೀರಾ? ಸರ್ ತಿಂಗಳಲ್ಲಿ ಹಾಕಲ್ಲ. ಕಾಯಿ ಕೀಳೋದು ಅಷ್ಟೇ. ವಾರಕ್ಕೆ 1 ಸರಿ ಕೀಳೋದು. ಆದರೆ 1 ಎಕರೆಗೆ ಹಾಕ್ಬಿಟ್ರೆ 1 ದಿವಸ ಕೀಳಕ್ಕಾಗಲ್ಲ.
ಚೆನ್ನಾಗಿ ಫಸಲು ಬಂತು ಅಂದರೆ 8 ದಿವಸ ಕೀಳಬೇಕು ನಾವು. ಒಂದು ಎಕರೆಗೆ 8 ದಿವಸ ಕೀಳಬೇಕು. ಮಿನಿಮಮ್ ಏನಿಲ್ಲ ಅಂದ್ರೆ ಕಡಿಮೆ ರೇಟ್ ಅಂದ್ರೆ 10 ರೂಪಾಯಿ ಹೋಗುತ್ತೆ. ಮನೇನೋ ಸೀಸನ್ ಇದಾಗಿ ಫುಲ್ಲು ಮಳೆ, ಇದು ಕೊರೋನಾ ಟೈಮಲ್ಲಿ 2 ರೂಪಾಯಿ 3 ರೂಪಾಯಿ ಬಂದಿತ್ತು. ಬಿಡು ಬಂದಿತ್ತು. ನಾವು ಇತ್ತು ಎಲೆಕ್ಟ್ರಾನ್ ಸಿಟಿ ಹೊಡೆದಿದ್ದೀನಿ, ನಾನೇ ಹೊಡೆದಿದ್ದೀನಿ. ನಮ್ಮದೇ ಗಾಡಿ ಇದೆ, ನಾನೇ ಡೈಲಿ ಹೋಗ್ತೀನಿ. ಇವತ್ತು ನೋಡಿ ಲೇಬರ್ ಬಂದಿದ್ದಾರೆ, ಗೊಬ್ಬರ ಹಾಕ್ಬೇಕಾಯ್ತು, ಅದರಿಂದ ನಾನು ಸಿಟಿ ಮಾರ್ಕೆಟ್ಗೆ ಹೋಗಿಲ್ಲ. ಗಾಡಿಯಲ್ಲಿ ಇತ್ತಲ್ಲ ನೋಡ್ಸ್ನಲ್ಲ ಅದೇ ಗಾಡಿ, ಅದರಿಂದ ನಾವು ಕಾಯಿ ಕಿತ್ಕೊಂಡು ಇದ್ದೀರಿ. ಏನಿಲ್ಲ ಅಂದ್ರೆ ಚೆನ್ನಾಗಿ ಕಾಯಿ ಅಂದರೆ ಬಂದ್ಬಿಡ್ತದೆ ಸರ್. 1 ಎಕರೆ ಏನಿಲ್ಲ ಅಂದ್ರೆ 10 ಟನ್ ಬರುತ್ತೆ. 10 ಟನ್ ಬರುತ್ತೆ. ಮಾಮೂಲಿ ಏನಿಲ್ಲ, ಒಂದು 3 ತಿಂಗಳಿಗೆ ಕಾಯಿ ಗಿಡ ಸಸಿ ಮಾಡಿ 3 ತಿಂಗಳಿಂದ 5 ತಿಂಗಳ ಒಳಗಡೆ 10 ಟನ್ ಅಂದರೆ ನೀವು 10 ಟನ್ ಮಿನಿಮಮ್ 10 ರೂಪಾಯಿ ಇಟ್ಕೊಂಡ್ರೆ ಆಯ್ತಲ್ಲ ಸರ್. ಲೇಬರ್ಗೆಲ್ಲ ಇವಾಗ ಆ ಕಡೆ ಲೇಬರ್, ನಮ್ಮ ಕಡೆ ಎಲ್ಲ ನಾವು ಕೆ ಜಿ ಲೆಕ್ಕ ಕೊಟ್ಬಿಟ್ಟಿದ್ದೀರಿ. ಲೇಬರು ಅವ್ರು ಏನಿದ್ರು 2 ರೂಪಾಯಿ ಕೆ ಜಿಗೆ 2 ರೂಪಾಯಿ ಹಂಗೆ ಕೇಳ್ತಾ ಇದ್ದಾರೆ. ಅಷ್ಟು ಟೈಮು ಈ ಹೊಲ ಬಿತ್ತೋ ಟೈಮು, ಕೊಯ್ಯಲ್ ಟೈಮಲ್ಲಿ ಬಂದಾಗ ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ಲೇಬರು. ಆದ್ದರಿಂದ ಆವಾಗ 3 ರೂಪಾಯಿ ಕೊಡ್ತೀರಿ ಕೆ ಜಿಗೆ. ಈಗ ನೋಡಿ ಕಾಯಿ ಕಡಿಮೆ ಇದ್ದಾವೆ, ಈಗ ಕೆ ಜಿಗೆ 3 ರೂಪಾಯಿ ಕೊಡ್ತೀರಿ. ಕೇಳೋಕ್ಕೆ, ಯಾಕಂದ್ರೆ ಕೆ ಜಿ ಲೆಕ್ಕಲ್ಲ. ಕಾಯಿ ಸಾರು ಬಂತಂದ್ರೆ ಒಂದು ಗಿಡದಲ್ಲಿ ಕರೆಕ್ಟ್ಗೆ 10 ರಿಂದ 15 ಕೆ ಜಿ ಸಿಗುತ್ತೆ. ಯಾಕೆಂದ್ರೆ ರೈತರು ಈ ತೊಂಡೆಕಾಯಿ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಸರ್. ನಮ್ಮ ದುಡ್ಡು ಮಾಡ್ಬೋದು, ರೈತರು ಒಳ್ಳೆ ದುಡ್ಡು ಮಾಡ್ಬೋದು ಸರ್. ತುಂಬಾ ಇದೆ. ಕೆಲಸ ಕಮ್ಮಿ, ಖರ್ಚು ಕಡಿಮೆ. ಖರ್ಚು ಕಡಿಮೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಸರ್. ಔಷಧಿ ಕೇಳಲ್ಲ, ನೀರು ಜಾಸ್ತಿ ಕೇಳಲ್ಲ, ಲಿಮಿಟ್ ನೀರು ಇದ್ರೂ ನಡೆಯುತ್ತೆ. ಅದ್ರಲ್ಲಿ ಬಿಡಿಸೋದು ಸ್ವಲ್ಪ ಇದು ಅಷ್ಟೇ. ಸ್ವಲ್ಪ ಬಿಡಿಸೋದು ಏನಿಲ್ಲ, ಈಗ ಕಾಯಿಗಳೆಲ್ಲ ಗೊತ್ತಾಗುತ್ತೆ ಸರ್. ಆರಾಮಾಗಿ ಗೊತ್ತಾಗುತ್ತೆ, ಏನು ತೊಂದರೆ ಇಲ್ಲ. ನಾವು ಅದೇ ಆ ಥರ ಇಲ್ಲ. 1 ಎಕರೆ ಈ ಥರ ಮಾಡ್ಕೊಂಡ್ರೆ ರೈತನಿಗೆ ಒಳ್ಳೆ ಅನುಕೂಲ ಇದೆ ಸರ್. ಬೇಡ ಅಂದರೆ ಅಕಸ್ಮಾತ್ ಈಗ ನಮ್ಗೆ ಬೇಡ ಅಂದರೆ ನೀ ಗಿಡ ಕಿತ್ಬಿಡ್ತೀರಿ. ಮತ್ತೆ ಇದ್ರಲ್ಲಿ ದ್ರಾಕ್ಷಿ ಹಾಕೊಬೋದು, ಹೀರೆ ಗಿಡ ಹಾಕೊಬೋದು, ಸಾರೆ ಗಿಡ ಹಾಕೊಬೋದು, ಎಲ್ಲ ಇದೆ ಇದರಲ್ಲಿ. ಮತ್ತೆ ಈಗ ರೋಗ ಏನು ಬರ್ಬೋದು ತೊಂಡೆ ಗಿಡಕ್ಕೆ? ಸರ್ ರೋಗ ಅನ್ನೋದೇ ಇಲ್ಲ ಸರ್. ಮಳೆ ಬಿದ್ರೆ ಮಾತ್ರ ನೋಡಿ ಈ ತರ ರೋಗ ಅಷ್ಟೇ. ಈಗ ಇದೆ ನೋಡಿ, ಎಂಬೆಲ್ಲ ಕಿತ್ತಾಕ್ಬೇಕು, ಇದೆಲ್ಲ ಕಿತ್ತಾಕ್ಬೇಕು. ಖಾಲಿ ಇರೋರು ಯಾರನ್ನ ಕಿತ್ಕೊಂತಾರೆ, ನಮ್ಗೆ ಜಾಸ್ತಿ ಇರೋದ್ರಿಂದ ನಾವು ಕೀಳಲ್ಲ. ನಾವು ಅದಕ್ಕೆ ಗಿಡನೇ ಕಟಿಂಗ್ ಹಾಕ್ಬಿಡ್ತೀರಿ. ನೋಡಿ ಎಂಬೆಲ್ಲ ಕಿತ್ಬಿಟ್ಟು, ಕಟಿಂಗ್ ಅಂದ್ರೆ ನೋಡಿ, ಇದು ಬನ್ನಿ ಇಲ್ಲಿ ನೋಡ್ತೀನಿ ನೋಡಿ, ಇಷ್ಟು ಹೊಡ್ಕೊಂತೀರಿ. ಇದು ಇದೆಲ್ಲ ಫುಲ್ಲು ಎಲ್ಲ ಕೆಳಗಡೆ ಕೆಳಗಡೆ ಕಡ್ಡಿ ಮಾತ್ರ ಇರ್ತದೆ, ಇದು ಮಾತ್ರ ಉಳ್ಕೊಳ್ಳುತ್ತೆ, ಮತ್ತೆ ಇದು ಇಲ್ಲಿ ಕಟ್ ಮಾಡಿರ್ತೀರಲ್ಲ, ಈ ಗೆಣ್ಣತ್ರ ಎಲ್ಲ ತಿರ್ಗಿ ಮತ್ತೆ ಚಿಗುರುತ್ತೆ. ಈಗ ನಾವು ಆಲ್ರೆಡಿ ಒಂದು ಕಟಿಂಗ್ ಹಾಕಿದ್ದೀರಿ ನಾವು, ನೋಡಿ ಬನ್ನಿ. ಈಗ ಇಲ್ಲಿ ನೋಡಿ, ಇದೊಂದು ಕಟಿಂಗ್ ಹಾಕಿದಿರಿ ನೋಡಿ, ಇಲ್ಲಿ ಇತ್ತು, ಇದು ಇಲ್ಲಿ ಗಂಟ ಬಂದಿತ್ತು, ಇಲ್ಲಿ ಕಟಿಂಗ್ ಮಾಡಾಕಿದೀರಿ ನಾವು. ಈಗ ನಾನು ಇಲ್ಲಿ ಕಟ್ ಮಾಡ್ಕೊಂತೀನಿ. ಇದೆಲ್ಲ ಕಡ್ಡಿ ಹಂಗೆ ಇರುತ್ತೆ. ಅದು ನೋಡಿ ಸರ್, ಚೆನ್ನಾಗಿ ಬಂದ್ಬಿಟ್ರೆ ನೋಡಿ ಈ ತರ ಅಚ್ಚಿಗೆ ಹೆಂಗಿರುತ್ತೆ ಗೊತ್ತಾ ತೋಟ. ನೋಡಿ ಈ ತರ ಇರುತ್ತೆ, ನೋಡಿ ಈ ತರ ಬರುತ್ತೆ. ಇನ್ನ ಕಾಯಿ ಒಳ್ಳೆ ಲಂತು, ನಾವು ಲಾಗೋಡು ಗೊಬ್ಬರ ಕೊಟ್ಟಂಗೆಲ್ಲ ಒಳ್ಳೆ ಲಂತ್ ಬರುತ್ತೆ. ತೂಕ ಸರ್ ಒಂದು 15ರಿಂದ 20 ಕಾಯಿ ಒಳಗಡೆ 1 ಕೆಜಿ ಬರುತ್ತೆ ಅಷ್ಟೇ, ಜಾಸ್ತಿನೇ ಬೇಕಿಲ್ಲ. ನೋಡಿ ಆ ಬಕೀಟ್ 16 ಕೆಜಿ ಬರುತ್ತೆ ನೋಡಿ, ಆ ಬಕೀಟು. ಒಂದು ವಾರಕ್ಕೆ ಒಂದ್ಸಲ ಕೀಳಲೇಬೇಕು ಸರ್. ವಾರಕ್ಕೆ 1 ಎಕರೆಗೆ ಹಾಕಿದ್ಮೇಲೆ ವಾರ ಎಲ್ಲ ಕೀಳಲೇಬೇಕು ಮಿನಿಮಮ್. ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದ್ ಕಡೆ ಎಂಡ್ ಆಗೋದ್ರೆ ವಾರ ಆಗುತ್ತೆ. ಕಾಯಿ ಫಸಲು ಬಂತಂದ್ರೆ ಈ ಕಡೆಯಿಂದ ಕೀಳಕ್ಕೆ ಈ ಕಡೆ ಬರುತ್ತೆ. ಸರ್ ಇದು ಆಲ್ರೆಡಿ ಈಗ 4 ಎಕರೆಯಲ್ಲಿದೆ. ಇನ್ನೂ 1 ಎಕರೆ ಕೆಳಗಡೆ ಅದೇ ಸ್ಪೆಷಲ್ ಮಾಡಿದ್ದೆ. ಮತ್ತು ಅದು ಮಳೆಗಳು ಜಾಸ್ತಿ ಬಂದ್ಬಿಟ್ವು, ಅದರಿಂದ ಸ್ಪೆಷಲ್ ಬೆಳೆಯೋಕ್ಕಾಗಿಲ್ಲ, ಕಿತ್ತಾಕ್ಬಿಟ್ಟೆ. ಫಸ್ಟ್ ಸ್ಟಾರ್ಟಿಂಗ್ ಸ್ಪೆಷಲ್ಲೇ ಇದ್ದಿದ್ದು ನಮ್ದೆಲ್ಲ, ಅದು ಈಗಿಲ್ಲ. ಸ್ಪೆಷಲ್ ಅಂದರೆ ಸರ್ ಅದು ಸ್ಪೆಷಲ್ ಬನ್ನಿ, 1 ಗಿಡ 2 ಗಿಡ ಇರಬೇಕು, ಅದು ನೋಡಿಸ್ತೀನಿ. ಸ್ವಲ್ಪ ಹೇಳ್ಬಿಡಿ ನೋಡಿ ಸರ್, ಈ ತೊಂಡೆಕಾಯಿ ಈ ಥರ ಬರುತ್ತೆ. ಇನ್ನೂ ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗ್ ಇದು ನಮ್ಮ ಲಾಸ್ಟ್ ಈಗ ಕಟ್ ಮಾಡೋಕ್ಕೆ ಸೀಸನ್ನು, ಅದ್ರಿಗೆ ಈ ಥರ ಇದೆ. ಚೆನ್ನಾಗಿ ಬೆಳೆದ್ರೆ ಇಲ್ಲಂತ ಬರುತ್ತೆ, 3 ಇಂಚು ಬರುತ್ತೆ ಒಂದೊಂದು ಕಾಯಿ. ಇದು 3 ಇಂಚು ಬರುತ್ತೆ. ರೈತರು ಯಾರೇ ಆಗಲಿ, ಉಣೋರು ಮಾಡೋರು ನೋಡಿ ಹಾಕೊಂಡ್ರೆ, ಒಳ್ಳೆ ಅನುಭವ ಇರೋರು ಮಾಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಸೊ ಇದ್ರಾಗ ಇನ್ನೊಂದೇನಂದ್ರೆ ಖರ್ಚು, ದಿನ ಕೆಲಸ ಕಡಿಮೆ. ಸರ್ ಕೆಲಸ ಕಡಿಮೆ. ನೀವೆಲ್ಲ ಏನೀಗ ಕಲ್ಗುಟ್ ಆಗ್ಬೋದು, ಈ ಥರ ತಂತಿದೆಲ್ಲ ಹಾಕೊಂಡು ಡ್ರಿಪ್ಪಿನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರೆ ಜಸ್ಟ್ ನೀರು ಕೊಡೋದು, ಗೊಬ್ಬರ ಕೊಡೋದು ಅಷ್ಟೇ ಸರ್. ಬಂದ್ಮೇಲೆ ಕಾಯಿ ಕೀಳೋದು ವಾರಕ್ಕೆ ಏನೇನೋ ಸ್ವಲ್ಪ ಇವಾಗ 1 ಎಕರೆಗೆ ಹಾಕಿದ್ಮೇಲೆ ಒಂದು ಮೂಟೆಯಲ್ಲಿ ಆಗೋದಾಗ 1 ವಾರಕ್ಕೆ ಸ್ವಲ್ಪ ಕೊಟ್ಟರೆ ಸಾಕು. ತಿರ್ಗಿ ಮತ್ತೆ ಒಂದು 3 ತಿಂಗಳು 6 ತಿಂಗಳು ತಿರ್ಗಿ ಬರುತ್ತೆ. ಅದು 6 ತಿಂಗಳು ಇರುತ್ತೆ ಗಿಡ ಮಾಡಿದ್ಮೇಲೆ. 6 ತಿಂಗಳಾದ್ಮೇಲೆ ನೋಡಿ, ಬೇಕಾದ್ರೆ ನೋಡಿ ಹಿಂಗೆ ಗೊಬ್ಬರ ಹಾಕೊಂಡ್ಬಿಟ್ಟು ತಿರ್ಗಿ ಇದು ಮಾಡಿ ತಿರ್ಗಿ ಮತ್ತೆ ಕಟಿಂಗ್ ಹಾಕೊಂಡ್ರೆ ತಿರ್ಗಿ ಬರುತ್ತೆ, ಲೈಫ್ ಬಾಯ್ ಬರುತ್ತೆ. ಬನ್ನಿ ನೋಡೋಣ, ಅಲ್ಲಿ ಕೆಳಗಡೆ 1 ಗಿಡ 2 ಗಿಡ ಇದೆ, ಎಲ್ಲ ಕಿತ್ತಾಕ್ಬಿಟ್ರಿ ನಾವು. ನೋಡೋಣ, ಅಲ್ಲಿದ್ರೆ ನೋಡಿಸ್ತೀನಿ. ಅದು ತುಂಬ ಇದು ಸರ್, ಅದು ವೈರಸ್ ಥರ. ಯಾಕಂದರೆ ಅದು ಒಳ್ಳೆ ಅಂದರೆ ಇದು 30 ರೂಪಾಯಿ ಇದ್ದರೆ ಅದು 100 ರೂಪಾಯಿ ಇರುತ್ತೆ ಸರ್. ಅದು ಕಾಸ್ಟ್ಲಿ. ಇದು ಏನಾದರೆ ಕಿತ್ತ ಮೇಲೆ 1 ವಾರ ಮುಡುಗ್ಬೋದು, ಒಂದು 4 ದಿವಸದಿಂದ 3 ದಿವಸ 4 ದಿವಸ ಮುಡುಗ್ಬೋದು ಸರ್. ಇದು ಹಣ್ಣಾಗುತ್ತೆ.
ಅಷ್ಟೇ. ಅದ್ರ ಮೇಲೆ ಮಡ್ತೀನಿ ಅಂದರೆ ನೋಡಿ ಹಣ್ಣಾಗಿ ಬಿಡ್ತದೆ, ಇರಲ್ಲ ಕಾಯಿ ಇದು. ಆ ಸ್ಪೆಷಲು ಒಂದು ವಾರ ಮಡ್ಗೋದ್ರೂ ಏನಾಗಲ್ಲ ಅದು. ಕಾಯಿ ಫುಲ್ ಗಟ್ಟಿ, ಕಾಯಿ ಫುಲ್ ಗಟ್ಟಿ ಅದು. ಇದು ಮೆತ್ತವಿದೆ. ಓಕೆ ಓಕೆ ಓಕೆ. ಸೊ ಇಷ್ಟು ಈಗ 4 ಎಕರೆ ಬೆಳೆದಿರ ಅಂತ ಹೇಳ್ತೀರಾ, ಮಾರ್ಕೆಟಿಂಗ್ ಎಲ್ಲ ಹೆಂಗಿದೆ? ಜನ ಡಿಮ್ಯಾಂಡ್ ಇದೆಯಾ? ಹೆಂಗಿದೆ ಸರ್? ಫುಲ್ ಡಿಮ್ಯಾಂಡ್ ಇದೆ. ನಾವು ಕಲಾಸಿಪಳ್ಳಿ ಮಾರ್ಕೆಟ್ಗೆ ಹಾಕ್ತಾ ಇದ್ದೀರಿ ಬೆಂಗಳೂರಲ್ಲಿ. ಸಿಟಿ ಮಾರ್ಕೆಟ್ ನಮ್ಮದೇ ಓನ್ ಗಾಡಿಯಲ್ಲಿ ಹೋಗ್ತಿರಲ್ಲ, ಮಂಡಿಗೆ ಅನ್ನೋದು ಹೋದ್ರೆ ಮಂಗಳೂರು ಕಡೆಯವರು ಸಿಕ್ಕಾಪಟ್ಟೆ ಎತ್ಕೊಂಡು ಹೋಗ್ತಾರೆ. ಮಂಗಳೂರು ಕಡೆಯವರೇ ಜಾಸ್ತಿ ಸರ್ ಯೂಸ್ ಮಾಡೋದು ಇದು. ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಇದು ನೋಡಿ ಈಗಿನ ದಿನದಲ್ಲಿ ಇವತ್ತು 40 ರೂಪಾಯಿ ಇದೆ. ಈಗ ಈ ನೆನ್ನೆ ಮೊನ್ನೆ 50 ರೂಪಾಯಿ ಸರ್ ಕೆಜಿ ಇದು. ಹ್ಞೂ, ಡೈಲಿ ಮಾರ್ಕೆಟ್ ಚೇಂಜ್ ಆಗ್ತಾ ಇದೆ. ಡೈಲಿ ಸರ್, ಇವತ್ತು ಇದ್ದಿದ್ದು ರೇಟ್ ನಾಳೆ ಇರಲ್ಲ, ಚೇಂಜ್ ಅದು. ಆ ಥರ ಇವತ್ತಿರೋ ಬೆಲೆ ನಾಳೆ ಇರಲ್ಲ ಸರ್. ಅದು ಇವಾಗ ನೋಡಿ ಕಾಯಿಗಳು ಮಳೆ ಬಿತ್ತದಲ್ಲ, ಈಗ ಸ್ವಲ್ಪ ಕಡಿಮೆ ಮಳೆ ಬಿದ್ದಿರೋದ್ರಿಂದ. ಯಾವ ಟೈಮಲ್ಲಿ ಜಾಸ್ತಿ ರೇಟ್ ಇರುತ್ತೆ? ಬೇಸಿಗೆ ಇರುತ್ತೆ, ಮಳೆಗಾಲ ಇರುತ್ತೆ, ಚಳಿಗಾಲದಲ್ಲ? ಸರ್ ಮಳೆಗಾಲದಲ್ಲಿ ಇರುತ್ತೆ ಸರ್, ಬೇಸಿಗೆಗಿನ. ಮಳೆಗಾಲದಲ್ಲಿ ಗಿಡ ಆಗಲ್ಲ, ಯಾಕಂದ್ರೆ ನೋಡಿ ಈ ಥರ ಹೋಗುತ್ತೆ. ಈ ಥರ ನೋಡಿ ಹಿಂಗಾಯ್ತು ಅಂದರೆ ಕಾಯಿ ಕಡಿಮೆ. ಇವಾಗ ನಮ್ಮದು ಏನಿಲ್ಲ ಅಂದ್ರೂ 1 ಎಕರೆಗೆ ನಾವು ಕರೆಕ್ಟ್ಗೆ ಮೊನ್ನೆ ಹೋದ ಸೀಸನಲ್ಲಿ ಈಗ 15 ದಿವಸದಲ್ಲಿ ಮಳೆ ಬೆಳಕು ಮೊದಲು ಆ ಕಡೆಯಿಂದ ಈ ಕಡೆಗೆ 300 ಮೂಟೆ ಕಾಯಿ ಬಂದವೆ. 300 ಮೂಟೆ ಸರ್. ರೇಟ್ ಸಿಕ್ಕಿದ್ದು ನಮ್ಗೆ ಕಡಿಮೆ, ಎಷ್ಟೋ 20 ರೂಪಾಯಿ ಸಿಕ್ತು ಸಾಕು, ಅದರಲ್ಲಿ ಲಾಸ್ ಇಲ್ಲ. ಲಾಸ್ ಇಲ್ಲ ಸರ್. 10 ರೂಪಾಯಿ ಮೇಲೆ ಎಷ್ಟು ಹೋಗಲ್ಲ, ಲಾಸ್ ಅಂತೂ ಆಗಲ್ಲ. ತೊಂಡೆಕಾಯಿ ಮಾತ್ರ ನಿಮಗೆ 45 ರೂಪಾಯಿ ಅಂದ್ರೆ ಬೋನಸ್ ಇದ್ದಂಗೆ. ಬೋನಸ್ ಸರ್, ನಮ್ಮ ಲ್ಯಾಟ್ರಿನೇ ಅದು. ಲ್ಯಾಟ್ರಿ ಏನು ಸರ್ ಅವೆಲ್ಲ ರಿಸ್ಕು. ಈಗ ಗಿಡ ಕೊಟ್ಟು ಲೇಬರ್ ಅಂತ ಅದು 3 ತಿಂಗಳು ಬೆಳೆಯಲ್ಲ ಸರ್, ಎಲ್ಲ ಖಾಲಿ ಆಗ್ಬಿಡ್ತದೆ. ಮತ್ತೆ ನಾವು ಉಳ್ಬೇಕು, ಮಾಡಬೇಕು, ಸಿಕ್ಕಾಪಟ್ಟೆ ಐತಲ್ಲ ಕೆಲಸ ಜಾಸ್ತಿ ಅದು. ಬೇಲಿ ಆಗಲ್ಲ ಸರ್, ಕಲ್ಕೊಂಬನೆ ಹಾಕೇಬೇಕು, ನಟ್ಬೇಕು. ಮನೆ ನೋಡಲ್ಲ, ಒಂದು ಗಿಡ ಇದೆ ಸ್ಪೆಷಲ್ಲು, ಹಿಂಗೆ ಗಿಡ ಹಬ್ಬೋದೇ ಇಲ್ಲ. ಇಳುವರಿ ಕಮ್ಮಿ ಬರ್ತದೆ, ಇಳುವರಿ ಕಡಿಮೆ, ರೇಟ್ ಜಾಸ್ತಿ ಸರ್. ಇದು ಸ್ಪೆಷಲ್ಲು ನೋಡಿ. ಇದು ಇಲ್ಲ, ಇನ್ನೂ ದಪ್ಪ ಬರುತ್ತೆ, ಇನ್ನೂ ಉದ್ದ ಬರುತ್ತೆ. ಇನ್ನು ಬಿಟ್ಬಿಟ್ಟಿದ್ದೀರಲ್ಲ ಆ ಗಿಡದಲ್ಲಿ ಹಿಂಗಿದೆ, ಇನ್ನೂ ದಪ್ಪನೂ ಬರುತ್ತೆ, ಇನ್ನೂ ಉದ್ದನೂ ಇದೆ. ಸರ್ ಸೇಮ್ ಅದೇ ಥರನೇ ನೋಡಿ. ನೋಡಿ ಆ ಗಿಡ ನೋಡಿ, ಈ ಗಿಡ ನೋಡಿ. ಈ ಗಿಡ ಇದೇ ಥರನೇ ಹೋಗೋದೇ ಇಲ್ಲ, ಮುಂದಕ್ಕೆ ಹೋಗೋಲ್ಲ, ಬೆಳವಣಿಗೆ ಇಲ್ಲ. ಆದರೆ ಮಾಡ್ಕೊಂಡ್ರೆ ಒಳ್ಳೆ ಕಾಸು ನೋಡಿ. ಅದು 1 ಮೂಟೆ ಕಳಿಸೋದು, ಇದು ಅದು 10 ಮೂಟೆ ಕಳಿಸೋದು ಒಂದೇ, ಇದು 1 ಮೂಟೆ ಕಳಿಸೋದು ಒಂದೇ. ಅಷ್ಟೊಂದು ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡು ಜಾಸ್ತಿ, ಕಾಸ್ಟ್ಲಿ. ಅದೇ ಹೇಳಿಲ್ಲ, ಅದು 30 ರೂಪಾಯಿ ಆದರೆ 100 ರೂಪಾಯಿ ಹೋಗುತ್ತೆ ಸರ್ ಇದು. ಸರ್ ನೀವು ಹೇಳ್ತಿದ್ದೀರಾ ಏನಾದರೂ ಇದು ತೊಂಡೆ ಗಿಡ ಹಾಕಿದ್ರೆ ರೈತರ ಲಾಭ ಇದೆ, ಹೆಂಗೆ ನೀವು ಲಾಭ ನೋಡಿದ್ದೀರಾ ಇದರಲ್ಲಿ? ಹೆಂಗೆ ಕತೆ ಸರ್? ನಾವು ಲಾಭ ನೋಡಿದ್ದೀರಿ. ಈ ಕೊರೋನಾಕ್ಕೆ ಮೊದಲು ನಾವು 1 ವರ್ಷ ಹಾಕಿದ್ರಿ, ಆವಾಗ ನಮ್ಗೆ ಏನಿಲ್ಲ ಅಂದ್ರೂ ಮಿನಿಮಮ್ 100 ರೂಪಾಯಿ ರೇಟ್ ಸಿಕ್ತು. 100 ರೂಪಾಯಿ ರೇಟು? ಆ 100 ರೂಪಾಯಿ ರೇಟಲ್ಲಿ ನಾವು 1 ವರ್ಷಕ್ಕೆ ಸುಮಾರು 1 ಕೋಟಿ ಸಂಪಾದನೆ ಮಾಡಿದ್ವಿ ಸರ್. 4 ಎಕರೆಗೆ? 4 ಎಕರೆಗೆ 4 ಎಕರೆಗೆ 1 ಕೋಟಿ. 1 ಕೋಟಿ. ಸೊ ಈ ಟೊಮೊಟೊ ಹಾಕಿರಾಗಲಿ, ಬೇರೆ ಈರುಳ್ಳಿ ಹಾಕಿರಾಗಲಿ ಸೀಸನ್ ಇರುತ್ತೆ ಸರ್? ಸೀಸನ್ ಅದೆಲ್ಲ 3 ತಿಂಗಳು ಬೆಳೆಯಲ್ಲ ಸರ್, ಇರೋ ಟೈಮ್ ಇರುತ್ತೆ. ನೋಡು ಟೊಮೊಟೊ ಅಂದರೆ ಈಗ ಮೊನ್ನೆ ರೇಟ್ ಇತ್ತು, ಈಗಿಲ್ಲ. ಇದೇನು ಇಲ್ಲಲ್ಲ, ಕೊನೆ ಪಕ್ಷ 1 ವರ್ಷದಲ್ಲಿ ಯಾವಾಗನ ರೇಟ್ ಸಿಗುತ್ತೆ ಇದು. ಈಗ 1 ಕೋಟಿ ಅಂತ ಹೇಳಿದ್ರಲ್ಲ, ಅವಾಗ ಏನು ರೇಟ್ ಇತ್ತು ಸರ್? 100 ರೂಪಾಯಿ ಹೋಗಿದೆ. 100 ರೂಪಾಯಿ ಹೋಗಿದೆ. 100 ರೂಪಾಯಿ ಕೊಟ್ಟಿದ್ದೀರಾ ಸರ್? ಒಂದು 3 ತಿಂಗಳು ಕೊಟ್ಟಿದ್ದೀರಿ. 3 ತಿಂಗಳು. ಎಷ್ಟು ಕ್ವಿಂಟಲ್ ಆಗೋದು ಒಂದ್ಸರಿಗೆ? ಸರ್ ಒಂದು 10 ಕ್ವಿಂಟಲ್ ಆಗೋದು. 10 ಕ್ವಿಂಟಲ್ ಒಂದು ದಿವಸಕ್ಕೆ ಡೈಲಿ 3 ಕ್ವಿಂಟಲ್ 4 ಕ್ವಿಂಟಲ್ ಇದು ಟನ್ ತಗೊಂಡೋಗಿ ನಾನು. ಓನ್ ನಮ್ಮದೇ ಗಾಡಿ, ನಾವೇ ಹೋಗ್ತೀರಿ. ಈಗ ಲೇಬರ್ ಅಷ್ಟು ಬಿಡಿಸ್ಕೊಡೋದು, ನಾವೇ ಎತ್ಕೊಳತ್ತೀವಿ. ಗಾಡಿದು ಪಾಡಿದು ಎಲ್ಲ ಉಳಿಯುತ್ತಲ್ಲ ನಮಗೆ, ಆ ಥರ ಏನಿರ್ತೀರಿ. ಮತ್ತು ಬೇರೆ ಯಾವಾಗ ಸಿಕ್ಕಿದ್ರು ನಮ್ಮ ಗಾಡಿಯಲ್ಲಿ ಹಾಕೊಂಡು ಹೋಗ್ತೀವಿ ನಾವು. ಈಗ ನೋಡಿ, ಈಗ ರಾಜೇಶು ಈ ಥರ ಎಲ್ಲ ಇದ್ದಾವೆ, ಅವ್ರಿಗೂ ಇದ್ದಾವೆ ತೋಟ. ಕುರಿ ಶೆಡ್ಗಳೊಳಗಡೆ ಅವ್ರದ್ದು ತೊಂಡೆ ಗಿಡ ಇದೆ, ಅದರಲ್ಲಿ ಕಿತ್ಕೊಂಡು ಹಾಕ್ಕೊಂಡು ಎತ್ಕೊಂಡು ಹೋಗ್ತೀವಿ ನಾವು. ಆ ಥರ ಒಳ್ಳೆ ಸಂಪಾದನೆ ಇದೆ ಸರ್, ಕಷ್ಟ ಇಲ್ಲ, ಸುಲಭವಾದ ಬೆಳೆ ಇದು. ನಾವು ಕಷ್ಟ ಬಿಡಬೇಕು, ಮಾಡಬೇಕು ಅನ್ನೋದೇನಿಲ್ಲ. ಈಗ ವರ್ಷಕ್ಕೆ 6 ತಿಂಗಳಿಗೊಂದ್ಸರಿ ನೋಡಿ ಈ ಥರ ಲಾಗೋಡು ಗೊಬ್ಬರ ಕಟಿಂಗ್ ಹಾಕೊಂಬಿಟ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ಇದೆ ಸರ್. ಇದನ್ನು ಕೇಳ್ತಾ ಇದ್ದಾರೆ, ಈಗೆಲ್ಲ ಕಟಿಂಗ್ ಹಾಕಬೇಕು, ಅದಕ್ಕೆ ಕೇಳ್ತಾ ಇದ್ದಾರೆ. ಮತ್ತೆ ನೋಡು, ಲಾಗೋಡ್ಗಳು ಗೊಬ್ಬರ ಎಲ್ಲ ಮಾಡಿದ್ದೀನಿ ನಾನು. ಈಗ ಮತ್ತೆ ಇನ್ನೊಂದು ವಾರ ಇನ್ನೊಂದು ಟ್ರಿಪ್ ಕಿತ್ಕೊಂಡು ಎಲ್ಲ ಕಟಿಂಗ್ ಹಾಕ್ಬಿಡ್ತೀರಿ ಸರ್. ನೋಡಿ ಈ ಥರದೇ ಬರುತ್ತೆ ಚೆನ್ನಾಗಿ. ನೋಡಿ ಈ ಸೀಸನ್ ಈ ಸೈಜ್ ಕಾಯಿ ಕೇಳಬೇಕು. ಇವೆಲ್ಲ ನೋಡಿ ಈ ಸೈಜ್ ಕಾಯಿ ಕಿತ್ತರೆ ಯಾಕೆ ತಗೋಬಾರ? ಅದೇ ಹೇಳಿಲ್ಲ, ಒಂದು 15ರಿಂದ 20 ಕಾಯಿ ನೋಡಿ ಸರ್. ಕೀಳಕ್ಕೂ ಕಷ್ಟ ಆಗಲ್ಲ, ಈ ಸೈಜೇ ಕೀಳಬೇಕು. ಬೇರೆ ಬೆಳೆಗೆ ಏನು ಹೇಳಕ್ಕೆ ರೈತರಿಗೆ ಏನು ಇಷ್ಟಪಡ್ತಾರೆ ಸರ್? ರೈತರು ಯಾರೇ ಆಗಲಿ, ಎಷ್ಟೇ ಬಡವರೇ ಆಗಿರಲಿ, ಚಪ್ರ ಮಾಡ್ಕೊಳ್ರಿ, ಕಷ್ಟನ ಮಾಡಿಬಿಟ್ಟು ನೋಡಿ ತೊಂಡೆ ಗಿಡ ಹಾಕೊಂಡ್ರೆ ಅವ್ರು ಒಳ್ಳೆ ಲೈಫ್ ಆಗ್ಬೋದು ಸರ್. ರೈತರಿಗೆ ಮಾತ್ರ ನಾವು ಹೇಳ್ತೀರಿ.
ರೈತರು. ಯಾಕಂದ್ರೆ ಈಗ ನೀವು ಕಲ್ಕಂಬ ಹಾಕೋದಕ್ಕೆ ಸ್ವಲ್ಪ ಇದಾಕೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ. ಒಂದ್ಸಲ ಹಾಕಿದ್ರೆ 3 ವರ್ಷದವರೆಗೂ ಮಾತಾಡಂಗಿಲ್ಲ ಸರ್ 3 ವರ್ಷ ಚಪ್ರ ಮಾಡೋದಂಗಿಲ್ಲ. ಆದರೆ ಈ ಕೂಚ ಕಂಬಿ ಲೈಫ್ ಲಾಂಗ್ ಸಾಯೋ ಗಂಟ ಮನುಷ್ಯನೋದನ್ನು ಕೂಚ ಕಂಬಿ ಹೋಗಲ್ಲ. ಮನುಷ್ಯ ಇದಾದ್ರೂ ಕೂಚ ಕಂಬಿ ಮಾತ್ರ ಅದು ಹಂಗೆ ಇರುತ್ತೆ ಸರ್ ಅದು. ಸೊ ಈ ಥರ ಎಲ್ಲ ಬಿಡಿಸ್ಬಿಟ್ಟು ಇದನ್ನ ನೀಟಾಗೆಲ್ಲ ಆರಿಸ್ತೀರಾ ಹೆಂಗ್ ಇಲ್ಲ ಸರ್ ಏನು ಆಡ್ಸಲ್ಲ, ಅದೆಲ್ಲ ಎಲೆ ಉದ್ರೋಗ್ಬಿಡ್ತದೆ. ಚೀಲಕ್ಕೆ ಹಾಕ್ತಿರಲ್ಲ ಆ ಎಲೆ ಎಲ್ಲ ಉದ್ರೋಗ್ಬಿಡ್ತದೆ. ಈಗ ಹಣ್ಣೆಲೆ ಬಿದ್ದಿದೆ, ಈಗ ಮಾತ್ರ ಸುರುಗ್ ಬೀಳೋದು. ಇದು ಹೊಸ ಗಿಡದಲ್ಲಿ ಇದೆಲ್ಲ ಬರಲ್ಲ ಸರ್. ಇದು ಸೇಮ್ ನೋಡಿ ಇದೇ ಥರ ಇರ್ತಾರೆ ಹೊಸ ಗಿಡದಲ್ಲಿ ನೋಡಿ, ಹಿಂಗೆ ಇರುತ್ತೆ. ಈಗೆಲ್ಲ ನಾವು ಕಟಿಂಗ್ ಆಗಕ್ಕೆ ಬಂದಿರೋದ್ರಿಂದ ಈ ಥರ ಎಲೆ ಬಿದ್ದಿದೆ. ಈಗ ಪೀಚು ಬರ್ತಾ ಇದೆ, ಚಿಕ್ಕ ಚಿಕ್ಕ ಇದೆ ಇದ್ರಾಗೆಲ್ಲ. ಎಲ್ಲ ಚಿಕ್ಕವೇ ಸರ್, ಅದಕ್ಕೆ ಈಗ ಕಟಿಂಗ್ ಹಾಕ್ಬಿಡ್ತೀರಿ. ಇದೆಲ್ಲ ನೋಡಿ ನಾಸು ನಮ್ಗೆ. ಈಗ ನಾನು ನೋಡ್ಸೋನಲ್ಲ, ಈ ಸೈಜ್ ಕಾಯೇ ಕೀಳ್ಬೇಕು ನೋಡಿ. ಈ ಸೈಜು ಇದು ಕರೆಕ್ಟ್గా 6 ರಿಂದ 7 ದಿವಸಕ್ಕೆ ದಪ್ಪ ಆಗ್ಬಿಡ್ತದೆ ಸರ್. ಇದು 6 ರಿಂದ 7 ದಿವಸಕ್ಕೆ ನೋಡಿ. ಇದು ಈಗ ಇದೆಯಲ್ಲ ನೋಡಿ. ನೆಕ್ಸ್ಟ್ ಇನ್ನು ಇವತ್ತೇ ಅವರ ಸೋಮವಾರ ಮತ್ತೆ ಭಾನುವಾರಕ್ಕೆ ಸೋಮವಾರಕ್ಕೆಲ್ಲ ದಪ್ಪ ಆಗ್ಬಿಟ್ಟಿದೆ ನೋಡಿ. ಇದು ನೋಡಿ ಈ ಕಡೆ ಎಲ್ಲ ಈ ಕಾಯಿ ಇದ್ದಾವೆ ನೋಡಿ, ಕೀಳ್ಬೇಕಿದು. ಅದಕ್ಕೆ ಎಲ್ಲ ಕಟಿಂಗ್ ಮಾಡೋಣ ಅಂತೇಳಿ ತೋಟ ಆಗಿದೆ. ಕಟಿಂಗ್ ಮಾಡಿದಾದ್ಮೇಲೆ ಮತ್ತೆ ಎಷ್ಟು ದಿನಕ್ಕೆ ಕಟಾವ್ ಮಾಡಕ್ ಬರುತ್ತೆ ಕಾಯಿ ಸರ್? ಕಾಯಿ ಕೀಳಕ್ಕೆ ಮತ್ತೆ ಒಂದು ತಿಂಗಳು 1.5 ತಿಂಗಳಿಗೆಲ್ಲ ಬಂದ್ಬಿಡ್ತದೆ ಸರ್. 1.5 ತಿಂಗಳಿಗೆ? ಹೌದು ಸರ್. ಅಷ್ಟು ಬೇಗ? ಅಷ್ಟು ಬೇಗ ಸರ್. ನಾವು ಕಟಾವ್ ಮಾಡಿದಾಗ ಬೆಳೆಯಕ್ಕೆ ಟೈಮ್ ತಗೋಬೇಕು ಅಂತ ಅನ್ಕೊಂಡೆ. ಇಲ್ಲ ಸರ್, 1.5 ತಿಂಗಳಿಗೆಲ್ಲ ಮತ್ತೆ ಕಾಯಿ ಸ್ಟಾರ್ಟ್ ಆಗ್ಬಿಡ್ತದೆ ನೋಡಿ. ಇದು ಗಿಡ ಹೊಲ್ಟೋಗಿತ್ತು. ಗಿಡ ಏನೋ ಒಂದು ಕಾರಣ ಆಗಿ ನಾವು ಕಿತ್ತಾಕ್ಬಿಟ್ಟಿದ್ರೆ ಒಂದು ಅಂಬು ಬಂದಿತ್ತು ನೋಡಿ, ಹಬ್ಬಿಸ್ಕೊಂಡ್ಬಿಟ್ಟಿದ್ದೀರಿ ನೋಡಿ. ಈ ಥರ ಬರುತ್ತೆ ಸರ್ ಕಾಯಿ, ಸಿಕ್ಕಾಪಟ್ಟೆ ಕಾಯಿ ಬರುತ್ತೆ ನೋಡಿ. ಇದು ಬಿಟ್ಟು ಬೇಗ ಬಿಟ್ಟು ಮಾಡಿದ್ದೀರಿ ನಾವು ಈ ಗಿಡನ ನೋಡಿ. ವಿಡಿಯೋ ಮಾಡ್ಕೊಂಡು ಕಾಯಿ ಈ ಥರ ಬರುತ್ತೆ. ಈ ಥರ ಬರುತ್ತೆ ನೀವು ಕಟಾವ್ ಮಾಡಿದಾದ್ಮೇಲೆ ಹೊಸ ಗಿಡ ನಂಗೆ ಬರುತ್ತೆ ಸರ್. ಕೀಳಕ್ಕಾಗಲ್ಲ ಸರ್, ಆ ಥರ ಕಟಾವು ಕಾಯಿ ಬರುತ್ತೆ. ಈಗ ಒಂದು ಟೈಮ್ಗೆ ಒಂದು ಗಿಡ ಎಷ್ಟು ಕೆಜಿ ಬರ್ಬೋದು ಸರ್? ಹೊಸ ಗಿಡ ಆದರೆ ಒಂದು ಟೈಮ್ಗೆ ಕೀಳಿದ್ರೆ 2 ಬಕೆಟ್ ಕಾಯಿ ಬರುತ್ತೆ. ಅಂದ್ರೆ ಎಷ್ಟು ಕೆಜಿ ಆಗುತ್ತೆ ಸರ್? 30 kg ಬರುತ್ತೆ ಒಂದೇ ಗಿಡಕ್ಕೆ 30 kg ಬರುತ್ತೆ ಸರ್. ಈಗ ನೋಡಿ ಮಿನಿಮಮ್ ಇದು ಗಿಡ ಹಬ್ಬಿಲ್ಲ, ಒಂದು ಬಕೆಟ್ ಸಿಗುತ್ತೆ. ಇದು 15 kg. ಇನ್ನೂ ಸಿಂಪಲ್ ಗಿಡ ಇದು ನೋಡಿ. ಚಿಕ್ಕ ಗಿಡ ನೋಡಕ್ಕೆ ನೋಡಿ, ಕೊನೆ ಸಮೇತ ಚಿಕ್ಕದಾಗಿದೆ ನೋಡಿ, ಒಳ್ಳೆ ಸಮೇತ ಚಿಕ್ಕದಾಗಿದೆ ಇದೆ. ಒಂದು ಬಕೆಟ್ ಸಿಗುತ್ತೆ ಇದರಲ್ಲಿ. ಈ ಸೈಜ್ ಗಿಡ ಆಗ್ಬಿಟ್ರೆ 4 ರಿಂದ 5 ಬಕೆಟ್ ಬೆಳೆಯುತ್ತೆ ಸರ್. ನೋಡಿ ಇಲ್ಲಿ ನಿಂತ್ಕೊಳ್ಳಿ, ಈ ಕಡೆಯಿಂದ ಆ ಕಡೆ ಚೆನ್ನಾಗಿ ಕಾಯಿ ಬಂದ್ಬಿಟ್ರೆ ನೋಡಿ, ಈ ಕಡೆ ಅಲ್ಲಿಂದ ಆ ಕೊನೆಯಿಂದ ಈ ಕಡೆ ಕರೆಕ್ಟ್ 3 ಮೂಟೆ ಕಾಯಿ ಸಿಗುತ್ತೆ. 3 ಮೂಟೆ? ಇಲ್ಲಿಂದ ಇಲ್ಲಿಗೆ ಅಷ್ಟಕ್ಕೆ ಕಾಯಿ ಬಂತಂದ್ರೆ ಕಟಿಂಗ್ ನೋಡಿ. ಹಿಂಗೆ ಕಟ್ಕೊಬೇಕು ನೋಡಿ. ಇದು ಈ ಥರ ಬಳ್ಳಿ ಕಟ್ಕೊಬೇಕು ನೋಡಿ. ಹಿಂಗೆ ಕಟ್ಕೊಂಡು ಹಬ್ಬಿಸ್ಕೊಬೇಕು ಹಿಂಗೆ. ಇಲ್ಲ ಅಂದ್ರೆ ಏನು ಮಾಡುತ್ತೆ ಅಂದರೆ ಗಿಡ ನಾಯಿಗಳು ಪಾಯಿಗಳು ಗಾಳಿಗೆ ಅಲ್ಲಾಡಿ ಅದು ಬಿದ್ದೋಗ್ಬಿಡ್ತದೆ ಗಿಡ. ಸೊ ಎಲ್ಲ ಬರಲ್ಲ ನೋಡಿ. ಈ ಥರ ಚಿಗುರು ಬರುತ್ತೆ ಸರ್. ಸೈಡ್ಗಳಲ್ಲಿ ಮೋಸ್ಟ್ ಬರುತ್ತೆ. ಅವನ್ನೆಲ್ಲ ನಾವು ಕಿತ್ತು ಒಂದು ಬಿಟ್ಕೊಬೇಕು ಮೇಲಕ್ಕೆ. ನೋಡಿ ಈ ಥರ ಬರುತ್ತೆ. ಇದೆಷ್ಟು ವರ್ಷದ ಗಿಡ ಇದು ಸರ್? ಈಗ ಹಾಕಿ ನಾವು 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಈ ವರ್ಷ ಈ ಸರಿ ಕಟಿಂಗ್ ಹಾಕಿದ್ಮೇಲೆ 3 ವರ್ಷಕ್ಕೆ ಲಾಸ್ಟ್ ಗಿಡ ಕಿತ್ಬಿಡ್ತೀರಿ. ಹೊಸ ನೋಡಿ ಹೀಗೆ ಸರ್ ಇಲ್ಲಿ ಮಾಡ್ತೀರಿ. ಇದು ಆಲ್ಮೋಷನ್ ಇನ್ನೊಂದ್ಸರಿ ಮಾಡಕ್ಕೆ ನಾವು ಗೊಬ್ಬರ ಎಲ್ಲ ಹಾಕಿ ಮಡಗಿದ್ದೀರಿ. ಇಲ್ಲಿತ್ತು ಕಿತ್ತ ನಾವು ಡ್ರಿಪ್ಪು ಮಾಡಿದ್ದೀರಿ. ಇಲ್ಲಿ ನೆಕ್ಸ್ಟ್ ಟೈಮ್ ಇಲ್ಲಿ ಹಾಕ್ಬಿಡ್ತೀರಿ. ಮೇಲೆನೇ ಕೊಡ್ತೀರಿ ಸರ್. ಕೆಳಗಡೆ ಅಂದರೆ ಈಗ ಔಷಧಿ ಹೊಡೆಯೋದು, ಉಳಕ್ಕೆ, ಗಾಡಿ ಓಡಾಡೋಕ್ಕೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ರೋಟ್ರಿ ಹೊಡಿಬೇಕಂದ್ರೆ ಅವನ್ನೆಲ್ಲ ಬಿಚ್ಚಬೇಕು, ಎತ್ತಿಕ್ಬೇಕು, ಇದು ಮಾಡಬೇಕು. ಈಗ ನೋಡಿ ಚಾಪರ್ ಮೇಲೆ ಹಾಕ್ಬಿಟ್ರೆ ನಮ್ಗೆ ಏನು ತೊಂದರೆ ಆಗಲ್ಲ. ಗಿಡ ಕಟಿಂಗ್ ಮಾಡೋದನ್ನ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕು, ಏನು ತೊಂದರೆ ಆಗಲ್ಲ. ಒಳ್ಳೆ ಐಡಿಯಾ ಮಾಡಿದ್ದೀರಾ. ಡ್ರಿಪ್ ಕೆಳಗಡೆ ಆಗ್ತಾ ಏನಾಗ್ತಂದ್ರೆ ಟ್ಯಾಕ್ಟ್ರಿ ಓಡಾಡುತ್ತೆ. ಸರ್ ಈಗ ಇಲ್ಲಿ ನೋಡ, ನಾನು ರೋಟ್ರಿ ಹೊಡಿಬೇಕು. ಈಗ ಮಳೆ ಬಿದ್ದಿರೋದ್ರಿಂದ ಈಗ ನೋಡಿ ಹುಲ್ಲು ಎಷ್ಟು ಕಳೆ ಔಷಧಿ ಹೊಡೆದ್ರು ಹೋಗಲ್ಲ ಸರ್. ಇದು ನೋಡು ಗಾಡಿ, ಚಿಕ್ಕ ಗಾಡಿ ಇದಾವಲ್ಲ ನೋಡಿ. ಈ ಥರ ಸುಮ್ಮನೆ ಮೇಲೇನೆ ಸಾಕು ನಮ್ಗೆ ಲೈಟಾಗಿ. ರೋಟ್ರಿ ಹೊಡ್ಕೊಂಬಿಟ್ರೆ ಕಳೆ ಪಾಳೆ ಏನೂ ಬರಲ್ಲ. ಮತ್ತೆ ಬ್ಲೇಡು ಮಾಡಿಸಿದ್ದೀರಿ ನಾವೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀರಿ. ನಾವು ಬ್ಲೇಡು ಮಾಡಿಸಿದ್ದೀರಿ. ಮೊಳಕೆ ಕಾಣಿಸ್ತಾ ಇದ್ದಂಗೆ ಎಲ್ಲ ಬ್ಲೇಡ್ ಹೊಡೆದ್ಬಿಟ್ರೆ ಕ್ಲೀನಾಗಿ ಹೊರಟೋಗ್ಬಿಟ್ಟಿದೆ ಸರ್. ಅದಕ್ಕೆ ನೋಡಿ ತೋಟ ಎಷ್ಟು ನೀಟಾಗಿದೆ ನೋಡಿ. ಕಳೆ ಅನ್ನೋದಿಲ್ಲ. ಹೀಗಿದೆ ನೋಡಿ. ಇದ್ರಿಗೆಲ್ಲ ರೋಟ್ರಿ ಹೊಡೆದ್ಬಿಡ್ತೀನಿ. ಮಳೆ ಬಿದ್ದರೆ ಇನ್ನು ಗಿಡ ಜಾಸ್ತಿ ಗೊಬ್ಬರ ಹೊಡೆಯೋಕ್ಕಾಗಲ್ಲ ಅಂತೇಳಿ ರೋಟ್ರಿ ಹೊಡೆದಿಲ್ಲ. ಮೇಂಟೈನ್ ಮಾಡ್ತಿದ್ದೀರಾ? ಹುಳ ಸರ್, ಹುಳ ಅನ್ನೋದು ಬರೋದೇ ಇಲ್ಲ ಇದ್ರಿಗೆ. ಈಗ ಹುಳ ಬಿಟ್ರೆ ಕೆಲವರು ಚಪ್ರ ಹಿಂಗೆ ಪದೇ ಇದೆ ಬರ್ತದೆ. ಹುಳ ಅನ್ನೋದು ಚಪ್ರದಲ್ಲಿ ಬರೋದೇ ಇಲ್ಲ ಸರ್. ಕೆಳಗಡೆ ಅದೇ ಪದೇ ಮಾಡ್ಕೊಂಡ್ರೆ ಬರ್ತದೆ ನೋಡಿ. ಅಲ್ಲೆಲ್ಲ ಮನೆ ನೀರು ಸ್ವಲ್ಪ ಜಾಸ್ತಿ ನಿಂತ್ಕೊಂಡು ನೋಡಿ ಸಿಕ್ಕಾಪಟ್ಟೆ ಹುಲ್ ಬಂದಿತ್ತು. ಪಾಪ ಆಮೇಲೆ ಅವ್ರವ್ರು ಕೇಳ್ತಾ ಇದ್ರು ಹುಳ ಬಿಟ್ರೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ತೋಟ ನೀಟಾಗಿ ಮಾಡ್ಕೊಂಡು ಹುಲ್ಲು ಮಾತ್ರ ಬಿಟ್ಕೊಂಬಾರ್ದು. ಈ ಥರ ಮಾಡ್ಕೊಂಡ್ರೆ ನೋಡಿ ಸರ್, ರೈತರು ಯಾರೇ ಆಗಲಿ ನಾನು ಕೇಳ್ಕೊಳೋದು ಇಷ್ಟೇ. ಹ್ಞೂನ್ರಿ, ಕಷ್ಟನೋ ಸುಖನೋ ತೊಂಡೆ ಗಿಡ ಬೇಕಾ ಕಡ್ಡಿಗೆ ಬಂದರೆ ನಾನು ಕೊಡ್ತೀನಿ. ಈಗ ನೆಕ್ಸ್ಟ್ ಮಂತ್ ನಾನು ಕಟಿಂಗ್ ಹಾಕ್ತೀನಿ. ನೆಕ್ಸ್ಟ್ ವಾರ ಯಾರ ಬಂದರೂ ಇಲ್ಲ ಬರಿಲ್ಲ ಅಂದ್ರೆ ನಮ್ಮ ಸುತ್ತಮುತ್ತೂರುಗಳಲ್ಲಿ ಸಸಿನೂ ಸಿಗುತ್ತೆ.
ಒಂದು ಸಸಿ 20 ರೂಪಾಯಿ ಮಾರ್ತಾರೆ ನರ್ಸರಿಗಳಿರೋರು. ಅವ್ರ ಹತ್ರ ಬೇಕಾದ್ರೆ ನಾವು ಕೊಡಿಸ್ಕೊಡ್ತೀರಿ, ತೊಗೊಂಡೋಗಿ ಹಾಕ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಸೊ ರೈತರಿಗೆ ಯಾರಿಗಾನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಹಾಗೆ ಇದ್ರ ಬಗ್ಗೆ ಏನೋ ನೀವು ಹೇಳಿದ್ರಲ್ಲ ಗಿಡ ಬೇಕು ಅಂದರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಈಗ ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ, ಇದ್ರಲ್ಲಿ ಬೇಕಾದರೆ ನನ್ನ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರೇ ಕಾಲ್ ಮಾಡಲಿ ನಾನು ಬಂದರೆ ನಾನು ಕಾಲ್ ಮಾಡಿ ರಿಸೀವ್ ಮಾಡಿ ಕೊಡಿಸ್ತೀನಿ ಸರ್. ಗಿಡ ಮಾತ್ರ ಕೊಡಿಸ್ತೀನಿ ನಾವು, ರೈತರಿಗೆ ಒಳ್ಳೇದಾಗಬೇಕಷ್ಟೇ. ನಿಮ್ಮ ನಂಬರ್ ಹೇಳಿ ಸರ್ ನಮ್ಮ ನಂಬರ್ ಹೇಳ್ತೀನಿ ತಗೊಳ್ರಿ, 96864931. ನಿಮ್ಮ ಹೆಸರು? ನಾಗರಾಜ್ ಎ. ನಾಗರಾಜ್ ಎ. ಹೌದು, ಉಗನವಾಡಿ. ಯಾವರು? ಉಗನವಾಡಿ, ದೇವನಹಳ್ಳಿ ತಾಲೂಕು. ಹೌದು ಸರ್. ಸರಿ ಸರ್, ಯಾರ ರೈತರಿಗೆ ಈಗ ಏನಾದರೂ ತೊಂಡೆ ಗಿಡದ ಬಗ್ಗೆ ಮಾಹಿತಿ ಬೇಕು ಮತ್ತು ಈ ಗಿಡಗಳು ಸಸಿಗಳು ಬೇಕು ಅಂದರೆ ನಿಮ್ಗೆ ಕಾಲ್ ಮಾಡ್ತಾರೆ. ಓಕೆ ಸರ್, ಆದಷ್ಟು ಹೆಲ್ಪ್ ಮಾಡಿ ಸರ್. ಇದರಿಂದ ರೈತರಿಗೆ ಒಟ್ಟಿಗೆ ಒಳ್ಳೆ ಪ್ರಾಫಿಟ್ ಅಂತ ಇದೆ ಸರ್, ಕಷ್ಟ ಇಲ್ಲ. ಈ ಮನೆ ಒಂದು 2-3 ಇದ್ರೂ ಕೆಲಸ ಮಾಡ್ಕೊಬೋದು, ಲೇಬರ್ ಜಾಸ್ತಿ ತಗೊಳಲ್ಲ, ಆರಾಮಾಗಿ ಮಾಡ್ಕೊಬೋದು ಸರ್. ಎಲ್ಲಿ ಆಚೆ ಹೋಗಂಗಿಲ್ಲ, ಆಚೆ ಹೋಗಿ ಕಷ್ಟ ಬಿದ್ದು ಅಲ್ಲಿ ಇಲ್ಲಿ ಕೆಲಸ ಮಾಡೋ ಬದಲು 1 ಎಕರೆ, ಅರ್ಧ ಎಕರೆ, ಇವಾಗ 2 ಇರೋರು 3 ಅರ್ಧ ಎಕರೆ ಹಾಕೊಂಡ್ರೆ ಸಾಕು ಸರ್. ಇದು ಇವಾಗ ಕೆಲವರು ಜಮೀನು ಇರೋರು ಇರ್ತಾರೆ, ಇಲ್ದಿದ್ದವ್ರು ಒಂದು ಅರ್ಧ ಎಕರೆ 1 ಎಕರೆ ಇರೋರು ಇರ್ತಾರೆ, ಹಾಕೊಂಬಿಟ್ರೆ ಸರ್ ಒಳ್ಳೆ ವ್ಯಾಲ್ಯೂಯೇಷನ್ ಇದೆ ಸರ್ ಈಗ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್.